ಮಾಡಿದ್ವಿ ಅಂತಂದ್ರೆ ಕೋಆರ್ಡಿನೇಟ್ ಜಾಮೆಟ್ರಿ ರಿಲೇಟೆಡ್ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಒಳಗೆ ಕೇಳಿರುವಂತ ಪ್ರಾಬ್ಲಮ್ಸ್ ಅನ್ನ ನಾವು ಸಾಲ್ವ್ ಮಾಡಿದ್ವಿ. ಈ ಒಂದು ವಿಡಿಯೋದಲ್ಲಿ ನಾವೇನ್ ಮಾಡೋಣ ಅಂತಂದ್ರೆ ಕೋಆರ್ಡಿನೇಟ್ ಜಾಮೆಟ್ರಿ ಒಳಗೆ ಬರುವಂತ ಫಾರ್ಮುಲಾನ ನಾವೇನ್ ಮಾಡೋಣ ಅಂತಂದ್ರೆ ಡಿಸ್ಕಸ್ ಮಾಡೋಣ. ಫಾರ್ಮುಲಾ ಅಷ್ಟೇ ಅಲ್ಲ ರೀ, ಅದ್ರೊಳಗೆ ಬರುವಂತ ಇಂಪಾರ್ಟೆಂಟ್ ಪಾಯಿಂಟ್ಸ್ ಸಹಿತ ನಾವಿಲ್ಲಿ ನೋಡೋಣ. ಸೊ ಮೊದಲನೇದಾಗಿ ಏನದ್ರಿ ಕ್ವಾಡ್ರಾಂಟ್ಸ್. ಸೊ ಕ್ವಾಡ್ರಾಂಟ್ಸ್ ಫಾರ್ಮ್ ಆಗ್ಬೇಕಂತಂದ್ರೆ ಯಾವ ರೀತಿ ಫಾರ್ಮ್ ಆಗಿರ್ತದೆ ಅಂದ್ರೆ ಎಕ್ಸಸ್ ಇಂದ ಫಾರ್ಮ್ ಇರ್ತೈತಿ. ಇದೇನಪ್ಪಾ ಅಂತಂದ್ರೆ ದಟ್ ಈಸ್ ಎಕ್ಸ್ ಡ್ಯಾಶ್ ಎಕ್ಸ್ ವೈ ವೈ ಡ್ಯಾಶ್. ಸೊ ಇದೇನಪ್ಪಾ ಅಂದ್ರೆ ಒರಿಜಿನ್. ಸೊ ನಮ್ಗೆ ಏನಂತಾರೆ ಒರಿಜಿನ್ ಕೋಆರ್ಡಿನೇಟ್ಸ್ ಏನಾಗಿರ್ತಾವು 0 0 ಆಗಿರ್ತಾವು. ಇಲ್ಲಿ ಬರುವಂತದ್ದು ಏನಾಗಿರ್ತದೆ ಅಂದ್ರೆ ದಟ್ ಎಕ್ಸ್ ಕೋಆರ್ಡಿನೇಟ್ ವೈ ಕೋಆರ್ಡಿನೇಟ್ ಎರಡು ಏನಿರ್ತಾವ್ರಿ ಪಾಸಿಟಿವ್ ಇರ್ತದೆ. ದಟ್ ಇಸ್ ಪ್ಲಸ್ ವೈ ಪ್ಲಸ್ ಎಕ್ಸ್ ಪ್ಲಸ್ ವೈ ಇರ್ತದೆ. ನಂತರ ಇಲ್ಲಿ ಬರುವಂತದ್ದು ಏನಾಗಿರ್ತೈತಿ ಅಂತಂದ್ರೆ ಮೈನಸ್ ಎಕ್ಸ್ ಪ್ಲಸ್ ವೈ ಇರ್ತದೆ. ಸೊ ಇಲ್ಲಿ ನಮ್ಗೆ y ಎಕ್ಸಸ್ ಮೇಲೆ ಇರುವಂತ ನಂಬರ್ಸ್ ಇಲ್ಲಿ ನೆಗೆಟಿವ್ ಇರ್ತಾವು, ಇಲ್ಲಿ ಪಾಸಿಟಿವ್ ಇರ್ತಾವು, ಇಲ್ಲಿ ಪಾಸಿಟಿವ್, ಇಲ್ಲಿ ನೆಗೆಟಿವ್. ಸೊ ಇಲ್ಲಿ ಬರುವಂತದ್ದು ಕೋಆರ್ಡಿನೇಟ್ಸ್ ಏನಾಗಿರ್ತಾವ ಅಂತಂದ್ರೆ ಎರಡು ನೆಗೆಟಿವ್ ಇರ್ತಾವ. ದಟ್ ಇಸ್ ಮೈನಸ್ ಎಕ್ಸ್ ಮೈನಸ್ ವೈ. ಇಲ್ಲಿ ಬರುವಂತದ್ದು ಏನಾಗಿರ್ತದೆ ಎಕ್ಸ್ ಪಾಸಿಟಿವ್ ಇರ್ತದೆ ಪ್ಲಸ್ ಎಕ್ಸ್ ಮೈನಸ್ ವೈ ಇರ್ತದೆ. ಓಕೆ, ಸೊ ನಮ್ಗೆ ಇಲ್ಲಿ ಬೇಕಾಗಿರೋದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಒರಿಜಿನಲ್ ಕೋಆರ್ಡಿನೇಟ್ಸ್ ಏನಾಗಿರ್ತಾವ್ರಿ 0 0 ಆಗಿರ್ತಾವ. ಸೊ ಇಲ್ಲಿ 4 ಕೋಆರ್ಡಿನೇಟ್ಸ್ ಇರ್ತಾವ. ದಟ್ ಆನಂತರ ಇಲ್ಲಿ ಒರಿಜಿನಲ್ ಕೋಆರ್ಡಿನೇಟ್ಸ್ ಏನಾಗಿರ್ತಾವ 0 0 ಆಗಿರ್ತಾವ. ಅದನ್ನ ನಾವು ಓಲಿಂದ ಡಿವೈಡ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಒನ್ ಅದಾದ ನಂತರ ನೇನ್ರಿ ಸ್ಲೋ ಫಾರ್ಮುಲಾ. ಓಕೆ, ಸ್ಲೋ ಫಾರ್ಮುಲಾ. ಓಕೆ, ಸೊ ಒಂದು ಲೈನ್ ಅದ ಅಂತಂದ್ರೆ ಇದ್ರದ್ದು ಸ್ಲೋಪ್ ಯಾವ ರೀತಿ ಫೈಂಡ್ ಮಾಡ್ತೀವಿ? ಇದ್ರ ಸ್ಲೋಪ್ ಯಾವ ರೀತಿ ಫೈಂಡ್ ಮಾಡ್ತೀವಿ ಅಂದ್ರೆ ದಟ್ ಇಸ್ ಡಿವೈಡೆಡ್ ಬೈ m that is equal to tan theta. ಸೊ ಥೀಟಾ ಅಂತಂದ್ರೆ ಏನ್ರಿ ದಟ್ ಈ ಲೈನ್ ಈ ಆಂಗಲ್ ಇದ್ರದ್ದು x axis ಜೊತೆ ಪಾಸಿಟಿವ್ ಡೈರೆಕ್ಷನ್ x axis ಜೊತೆ ಏನ್ ಆಂಗಲ್ ಫಾರ್ಮ್ ಮಾಡುತ್ತಲ್ಲ ಅದನ್ನ ನಾವು ಥೀಟಾ ಅಂತ ಹೇಳಿ ಮೆನ್ಷನ್ ಮಾಡ್ತೀವಿ. ಆ ನಂತರ ಈಗ ಈ ಪಾಯಿಂಟ್ x2 y2 ಆಗಿರಲಿ, ನಂತರ ಇದು ಈ ಪಾಯಿಂಟ್ ಏನಾದ್ರು x1 y1 ಆಗಿತ್ತು ಅಂತಂದ್ರೆ x1 y1 ಆಗಿತ್ತು ಅಂದ್ರೆ ಅದನ್ನ ನಾವು ಯಾವ ರೀತಿ ಫೈಂಡ್ ಮಾಡ್ತೀವಿ m is equal to y2 minus y1 divided by x2 minus x1 ಫಾರ್ಮುಲಾ ಯೂಸ್ ಮಾಡ್ಕೊಂಡು ಇದರದ್ದು ಸ್ಲೋಪ್ ಫೈಂಡ್ ಮಾಡ್ತೀವಿ. ನೆಕ್ಸ್ಟ್ ಥರ್ಡ್ ಒನ್ ಡಿಸ್ಟೆನ್ಸ್ ಫಾರ್ಮುಲಾ. ಓಕೆ, ಸೊ ಏನದ್ರಿ ಒಂದು ಎರಡು ಪಾಯಿಂಟ್ಸ್ ಅದಾವ, ಎರಡು ಪಾಯಿಂಟ್ ನಡುವರ್ಕ ಒಂದು ಲೈನ್ ಅದರಿ. ದಟ್ ಇಸ್ ಇದು a ಆಗಿರಲಿ ಇದು b ಆಗಿರಲಿ. ಲೆಟ್ ದಿಸ್ ಬಿ x2 y2 ಇದನ್ನಾಗಿರಲಿ x1 y1 ಆಗಿರಲಿ. ಸೊ ಈ ಎರಡು ಪಾಯಿಂಟ್ ನಡುವರ್ಕ ಇರುವಂತ ಡಿಸ್ಟೆನ್ಸ್ ಅನ್ನು ನಾವು ಫೈಂಡ್ ಮಾಡಬೇಕಂತ. ದಟ್ ಇಸ್ ab is equal to ಏನಾಗಿರ್ತೈತಿ ಅಂದ್ರೆ ಅಂಡರ್ ರೂಟ್ x2 minus x1 whole square plus y2 minus y1 whole square. ಓಕೆ, ಸೊ ದಿಸ್ ಇಸ್ ದ ಡಿಸ್ಟೆನ್ಸ್ ಫಾರ್ಮುಲಾ. ಈ ಡಿಸ್ಟೆನ್ಸ್ ಫಾರ್ಮುಲಾ ಒಳಗೆ ಮತ್ತೆ ಇನ್ನೊಂದು ಸಬ್ ಫಾರ್ಮುಲಾ ಬರ್ತೈತಿ. ಅದೇನಪ್ಪಾ ಅಂತಂದ್ರೆ ಇಲ್ಲಿ ಡಿಸ್ಟೆನ್ಸ್ ಅನ್ನ ನಾವು ಎದ್ರ ನಡುವೆ ಮೆಜರ್ ಮಾಡ್ಲಿಕ್ಕೆ ಅಂದ್ರೆ ಎರಡು ಡಿಫರೆಂಟ್ ಪಾಯಿಂಟ್ಸ್ ನಡುವೆ ಮೆಜರ್ ಮಾಡ್ಲಿಕ್ಕೆ. ಈಗ ನಾವು ಈ ಡಿಸ್ಟೆನ್ಸ್ ಅನ್ನ ಒರಿಜಿನ್ ಮತ್ತು ಯಾವ್ದಾದ್ರು ಒಂದು ಪಾಯಿಂಟ್ ಇಂದ ಏನಾದ್ರು ಮೆಜರ್ ಮಾಡ್ತೀವಿ ಅಂತಂದ್ರೆ ಓಕೆ ದಿಸ್ ಇಸ್ ಒರಿಜಿನ್. ಆ ನಂತರ ಒಂದು ಯಾವ್ದಾದ್ರು ಪಾಯಿಂಟ್ ತಗೊಂಡು ಇದು O ಆಗಿರಲಿ ಇದು A ಆಗಿರಲಿ. ದಟ್ ಈಸ್ x y ಆಗಿರಲಿ ಓಕೆ, ಸೊ ದಿಸ್ ಇಸ್ O, ದಿಸ್ ಇಸ್ A. ಇಲ್ಲಿ ನಾವು ಏನಾದ್ರು ಡಿಸ್ಟೆನ್ಸ್ ಫಾರ್ಮುಲಾ ಬರಿ ಅಂದ್ರೆ OA is equal to ಅಂಡರ್ ರೂಟ್ ಇಲ್ಲಿ x2 minus x1 whole square. x2 minus x1 whole square ಅಂದ್ರೆ x2 ಅಂದ್ರೆ x ಅದರಿ, x1 ಅಂದ್ರೆ ಏನದರಿ 0 ಅಂದ್ರೆ x minus 0 whole square plus y2 minus y1 whole square. That is y minus 0 whole square ಆಗತ್ರಿ. That is OA is equal to under root x square plus y square. ಸೊ ಯಾವ್ದಾದ್ರು ಒಂದು ಪಾಯಿಂಟಿಗೆ ಒಂದು ಪಾಯಿಂಟ್ ಒರಿಜಿನ್ ಇಂದ ಎಷ್ಟು ಡಿಸ್ಟೆನ್ಸ್ ಐತಿ ಅಂತಂದ್ರೆ ನಾವೇನಾದ್ರು ಕೋಆರ್ಡಿನೇಟ್ ಜಾಮೆಟ್ರಿ ಫೈಂಡ್ ಮಾಡ್ಬೇಕಂದ್ರೆ ಬೈ ಯೂಸಿಂಗ್ ದಿಸ್ ಫಾರ್ಮುಲಾ ನಾವೇನ್ ಮಾಡ್ತೀವಿ ಅಂತಂದ್ರೆ ಫೈಂಡ್ ಮಾಡ್ತೀವಿ. ಓಕೆ, ದಿಸ್ ಇಸ್ ದ ಡಿಸ್ಟೆನ್ಸ್ ಫಾರ್ಮುಲಾ ಫ್ರಮ್ ದ ಡಿಸ್ಟೆನ್ಸ್ ಇನ್ ಬಿಟ್ವೀನ್ ದ ಒರಿಜಿನ್ ಅಂಡ್ ಎನಿ ಪಾಯಿಂಟ್ ಆನ್ ದ any coordinates. Okay, that is the third formula. Next section formula. Okay, entry next section formula. section formula ಅಂತಂದ್ರೆ ಯಾವ ರೀತಿ ಇರ್ತದೆ? ಒಂದು ಲೈನ್ ಅದ. ಓಕೆ, ಸೊ ಈ ಕೋಆರ್ಡಿನೇಟ್ ಏನಾಗಿರಲಿ x1 y1 ಪಾಯಿಂಟ್ A, this b ಪಾಯಿಂಟ್ B, x2 y2. ಆ ನಂತರ ಒಂದು ನಡುವಕ್ಕೆ ಯಾವುದೋ ಒಂದು ಪಾಯಿಂಟ್ ಎಲ್ಲೋ ಒಂದು ಬೆಟ್ಟದ ಏನದ ರೀ ಥರ್ಡ್ ಪಾಯಿಂಟ್ ಅದ. ದಟ್ ಈಸ್ p x y ಆಗಿರಲಿ. ಓಕೆ, p x y ಆಗಿರಲಿ. ಅದೇನ ಮಾಡಬೇಕು ಅಂದ್ರೆ ಈ ಲೈನ್ ನ m is to n ರೇಷಿಯೋ ಒಳಗೆ ಏನಂದ್ರೆ ಡಿವೈಡ್ ಮಾಡಿರುತ್ತೆ. ಅಂದ್ರೆ ಈ ಸೈಡ್ m ಪಾರ್ಟ್ಸ್ ಇದ್ವು ಅಂದ್ರೆ ಇಷ್ಟು ಇಲ್ಲಿ n ಪಾರ್ಟ್ಸ್ ಐತಿ ಅನ್ನೋ ತರ ಡಿವೈಡ್ ಆಗ್ತಿತ್ತು. ಅಂದ್ರೆ ಹಂಗಂದ್ರೆ ನಮಗ ಪಾಯಿಂಟ್ p x y ಇದನ್ನ ನಾವು ಯಾವ ರೀತಿ ಫೈಂಡ್ ಮಾಡ್ತೀವಿ ಅಂತಂದ್ರೆ ದಟ್ ಈಸ್ m x2 x ಕೋಆರ್ಡಿನೇಟ್ ಯಾವ ರೀತಿ ಫೈಂಡ್ ಮಾಡ್ತೀವಿ? m x2 ಪ್ಲಸ್
n x1 ಓಕೆ ಡಿವೈಡೆಡ್ ಬೈ m plus n ಕಾಮ ಇದು x ಕೋಆರ್ಡಿನೇಟ್ ಐತ್ರಿ ನೆಕ್ಸ್ಟ್ y ಕೋಆರ್ಡಿನೇಟ್ ಅಂತಂದ್ರೆ my2 plus ny1 divided by ny1 divided by m plus n by 1 ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ತೀವಿ ಅಂತಂದ್ರೆ ದಟ್ ಸೆಕ್ಷನ್ ಫಾರ್ಮುಲಾ ವಿಚ್ ಮೀನ್ಸ್ ಯಾವ್ದಾದ್ರು ಒಂದು ಪಾಯಿಂಟ್ ನಮ್ಗೆ ಒಂದು ಲೈನ್ ಅನ್ನ ಎರಡು ಡಿವೈಡರ್ ಮಾಡ್ತಾ ಇತ್ತು ಅಂತಂದ್ರೆ ಅದು ದಟ್ ಇಂಬ್ಯಾಲೆನ್ಸ್ ಇರ್ತದೆ ವಿಚ್ ಮೀನ್ಸ್ ದಟ್ ಈ ಎರಡು ಡಿಸ್ಟೆನ್ಸ್ ಏನಾದ್ರು ಸೇಮ್ ಇಲ್ಲ ಅಂದ್ರೆ ದೆನ್ ವಿಲ್ ಗೋ ಫಾರ್ ದಿಸ್ ಫಾರ್ಮುಲಾ ಟು ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಪರ್ಟಿಕ್ಯುಲರ್ ಪಾಯಿಂಟ್ ಆ ಪಾಯಿಂಟ್ ಕೋಆರ್ಡಿನೇಟ್ಸ್ ಫೈಂಡ್ ಮಾಡ್ಲಿಕ್ಕೆ ನಾವು ಇದನ್ನ ಯೂಸ್ ಮಾಡ್ತೀವಿ ನೆಕ್ಸ್ಟ್ ಫಿಫ್ತ್ ಸೆಕ್ಷನ್ ಫಾರ್ಮುಲಾ ಒಳಗೆ ಬರ್ತೀರಿ ಅದು ಯಾವ ತರ ಯಾವ್ದಪ್ಪ ಅಂತಂದ್ರೆ ಮಿಡ್ ಪಾಯಿಂಟ್ ಫಾರ್ಮುಲಾ ಹೌದ್ರಿ ಮಿಡ್ ಪಾಯಿಂಟ್ ಫಾರ್ಮುಲಾ ಸೊ ಈ ಮಿಡ್ ಪಾಯಿಂಟ್ ಫಾರ್ಮುಲಾ ಅಂದ್ರೆ ಏನ್ರಿ ಮಿಡ್ ಪಾಯಿಂಟ್ ಫಾರ್ಮುಲಾ ಅಂತಂದ್ರೆ ನಮ್ಗೆ ಇಲ್ಲಿ ಏನಾಗುತ್ತೆ ಪಾಯಿಂಟ್ ಎಕ್ಸಾಕ್ಟ್ಲಿ ಮಿಡಲ್ ಇರುತ್ತೆ ಪಾಯಿಂಟ್ ಏನಂದ್ರೆ ಎಕ್ಸಾಕ್ಟ್ಲಿ ಮಿಡಲ್ ಇರುತ್ತೆ ಓಕೆ ಸೊ ಇದೇನಾಗಿರ್ಲಿ x1 y1 ಆಗಿರಲಿ ಇದು x2 y2 ಆಗಿರಲಿ a b ನೆಕ್ಸ್ಟ್ ಎಕ್ಸಾಕ್ಟ್ಲಿ ಇದು ಈ ಪಾಯಿಂಟ್ ಏನಾಗಿರಲಿ m ಆಗಿರಲಿ ತೊಂದರೆ ಸೊ ಈ ಪಾಯಿಂಟ್ ಕೋಆರ್ಡಿನೇಟ್ಸ್ ಅನ್ನು ನಾವು ಫೈಂಡ್ ಮಾಡಬೇಕು ಅಂತಂದ್ರೆ ಯಾವ ರೀತಿ ಫೈಂಡ್ ಮಾಡ್ತೀವಿ ಅಂದ್ರೆ ದಟ್ ಈಸ್ x y ಆಗಿರಲಿ ದಟ್ ಈಸ್ m x y is equal to ಓಕೆ ಸೊ ಇದನ್ನೇ ನಾವು ಅಪ್ಲೈ ಮಾಡಿದ್ರೆ ಅಂದ್ರೆ ಇದೇನ್ರಿ ಇದು ಎರಡು ಏನಾದ್ರೆ ಈಕ್ವಲ್ ಅದಾವ ವಿಚ್ ಮೀನ್ಸ್ ಇದು ಒಂದಿದ್ರೆ ಇದು ಒಂದ್ ಇರ್ತದೆ ಟೂ ಇದ್ರೆ ಟೂ ಇರ್ತದೆ ಎರಡು ಏನಂದ್ರೆ ಒನ್ ಅಂತ ತಗೊಳ್ಳೋಣ ಹಂಗಂದ್ರೆ ಇದೇನಾಗುತ್ತೆ ಅಂದ್ರೆ mx2 ಅಂದ್ರೆ mx2 ಅಂದ್ರೆ m ಅಂದ್ರೆ 1 ಅದ್ರಿ x2 ಅಂದ್ರೆ x2 1 into x2 ಅಂದ್ರೆ x2 ಬರುತ್ತೆ n y1 1 into x1 ಅಂದ್ರೆ x1 ಆಗುತ್ತೆ ಸೊ ಇದೇನಾಗುತ್ತೆ ಅಂದ್ರೆ x1 plus x2 divided by m plus n 1 plus 1 that is 2 ನಂತರ ಇದೇನಾಗುತ್ತೆ y1 plus y2 divided by 2 ಆಗ್ತದೆ so these are the coordinates of the midpoint okay so the last formula in the coordinate geometry that is area of triangle so area of triangle ಅಂದ್ರೆ ಏನ್ರಿ ಒಂದು ಟ್ರಯಾಂಗಲ್ ಇರಲಿ ಸೊ ಇದರ ಕೋಆರ್ಡಿನೇಟ್ಸ್ ಏನಾಗಿರಲಿ ಅಂತಂದ್ರೆ a b c a ದು x1 y1 b ದು x2 y2 c ದು x3 y3 ಆಗಿರಲಿ ಹಂಗಂದ್ರೆ ಏರಿಯಾ ಆಫ್ ಟ್ರಯಾಂಗಲ್ is equal to area of triangle is equal to ಏನಾಗಿರ್ತೈತೆ ಅಂದ್ರೆ 1 divided by 2 into x1 in the bracket y2 minus y3 plus x2 in the bracket y3 minus y1 plus x3 in the bracket y1 minus y2 so ಇಲ್ಲಿ ಏನಾಗಿರಬೇಕಂದ್ರೆ ಇಲ್ಲಿ ಬರುವಂತ ನಂಬರ್ ಏನಾಗಿರಬೇಕು ಅಂತಂದ್ರೆ ಆರ್ಡರ್ ಆಗಿ ಬಂದಿರಬೇಕು ಸೊ ದಿಸ್ ಇಸ್ ಇಲ್ಲಿ x ಹೊರಗಡೆ ಇರ್ತೈತಿ ಒಳಗಡೆ y ಬರ್ತಾವ್ರಿ ದಟ್ ಇಸ್ ಇಲ್ಲಿ ಹೊರಗಡೆ 1 2 3 ಬರುತ್ತೆ ಇಲ್ಲಿ 2 3 1 ಬರ್ತದ ಆನಂತರ ಇಲ್ಲಿ 3 1 2 ಬರ್ತದ ಸೊ ಈ ರೀತಿಯಾಗಿ ನಮಗೆ ಏನಾಗಿರುತ್ತೆ ಅಂದ್ರೆ ಏರಿಯಾ ಆಫ್ ಟ್ರಯಾಂಗಲ್ ಫೈಂಡ್ ಮಾಡಬೇಕಂದ್ರೆ ಈ ರೀತಿಯಾಗಿ ಫಾರ್ಮುಲಾ ಯೂಸ್ ಮಾಡ್ಕೊಂಡು ನಾವು ಅಂದ್ರೆ ಏರಿಯಾ ಆಫ್ ಟ್ರಯಾಂಗಲ್ ಫೈಂಡ್ ಮಾಡಬಹುದು ಒಂದು ವೇಳೆ ಏನಾದರೂ ಏರಿಯಾ ಆಫ್ ಟ್ರಯಾಂಗಲ್ 0 ಆಯ್ತು ಅಂದ್ರೆ ಓಕೆ ಸೊ ಇಲ್ಲಿ ಇಲ್ಲೇ ಬರುತ್ತೆ ಓಕೆ if area of triangle is equal to 0 then those 3 points will be collinear ಏನಾಗಿರ್ತಾವ್ರಿ ಆ ಮೂರು ಪಾಯಿಂಟ್ ಏನಾದ್ರು ದಟ್ ಈಗ ಏರಿಯಾ ಆಫ್ ದ ಟ್ರಯಾಂಗಲ್ ಏನಾದ್ರು 0 ಆಗಿತ್ತು ಅಂತಂದ್ರೆ ಇಲ್ಲಿ ಬರುವಂತ ಮೂರು ಪಾಯಿಂಟ್ಸ್ ಏನಾಗಿರ್ತಾವ ಅಂತಂದ್ರೆ ಕೊಲಿನಿಯರ್ ಆಗಿರ್ತಾವ ಅಂದ್ರೆ ಇದರ ಅರ್ಥ ಏನಪ್ಪಾ ಅಂತಂದ್ರೆ ನಮಗೆ ಕೇಳ್ತಾನ್ರಿ 3 ಪಾಯಿಂಟ್ಸ್ ಕೊಟ್ಟು ಅದರದ್ದು ಅದು ಕೊಲಿನಿಯರ್ ಅದಾವ ಇಲ್ಲ ಅಂತಂದ್ರೆ ಚೆಕ್ ಮಾಡ್ರಿ ಅಂತ ಹೇಳ್ತಾನೆ ಸೊ ಆತರ ಏನಾದ್ರು ಇತ್ತು ಅಂತಂದ್ರೆ ಅದ್ರ ಏರಿಯಾ ಫೈಂಡ್ ಮಾಡ್ತೀವಿ ಅದೇನಾದ್ರು 0 ಆಗಿತ್ತು ಅಂತಂದ್ರೆ ಅದ್ರ ಏರಿಯಾ 0 ಆಗಿತ್ತಂದ್ರೆ ಆ ಮೂರು ಪಾಯಿಂಟ್ಸ್ ಏನಾಗಿರ್ತಾವ ಅಂತಂದ್ರೆ ಕೊಲಿನಿಯರ್ ಇರ್ತಾವ ಈ ತರ ಕೇಳ್ಬೋದು ಇಲ್ಲ ಅಂತಂದ್ರೆ ನಮ್ಗೆ ಏನ್ ಮಾಡ್ತಾರೆ ಅಂತಂದ್ರೆ ಏರಿಯಾ ಆಫ್ ಟ್ರಯಾಂಗಲ್ ಆಲ್ರೆಡಿ 0 ಐತಿ ಹಂಗಂದ್ರೆ 0 ಐತಿ ಹಂಗಂದ್ರೆ ಇದ್ರೊಳಗೆ ಯಾವ್ದಾದ್ರು ಒಂದು ಅನ್ನೋನ್ ವ್ಯಾಲ್ಯೂ ಕೊಟ್ಟು ಆ ಅನ್ನೋನ್ ವ್ಯಾಲ್ಯೂ ಫೈಂಡ್ ಮಾಡ್ತಾರ ಅಂತ ಏನಂದ್ರೆ ಕ್ವಶನ್ ಕೇಳ್ತಾರೆ ಈ ಒಂದು ವಿಡಿಯೋದೊಳಗೆ ಕೋಆರ್ಡಿನೇಟ್ ಜಾಮೆಟ್ರಿ ರಿಲೇಟೆಡ್ ಎಲ್ಲಾ ಫಾರ್ಮುಲಾಸ್ ಅನ್ನು ನೋಡಿದ್ವಿ ನಾವು ನೆಕ್ಸ್ಟ್ ವಿಡಿಯೋದೊಳಗೆ ಏನ್ ನೋಡೋಣ ಅಂತಂದ್ರೆ ಸ್ಟ್ಯಾಟಿಸ್ಟಿಕ್ಸ್ ರಿಲೇಟೆಡ್ ಥಿಯರಿ ಕಾನ್ಸೆಪ್ಟ್ ಅನ್ನ ನೋಡೋಣ ಥಿಯರಿ ರಿಲೇಟೆಡ್ ಏನ್ ಬರ್ತಾವಲ್ರಿ ಎಲ್ಲಾನು ನೋಡ್ಕೊಂತ ಹೋಗೋಣ ಓಕೆ ಸೊ ಅದ ನಂತರ ನೀವೇನಾದ್ರೂ ಇದನ್ನ ನೀವು ನಮ್ಮ ವಿಡಿಯೋಸ್ ಅನ್ನ ಕರೆಕ್ಟ್ ಆಗಿ ಫಾಲೋ ಮಾಡ್ತಾ ಇದ್ರಿ ಅಂತಂದ್ರೆ ನಾವೇನ್ ಮಾಡ್ತಾ ಇದೀವಿ ಒಂದು ಟಾಪಿಕ್ ಮೇಲೆ ಮೂರು ವಿಡಿಯೋಸ್ ಅನ್ನ ಹಾಕ್ತಾ ಇದೀವಿ ಒಂದನೇದು ಕಾನ್ಸೆಪ್ಟ್ ರಿಲೇಟೆಡ್ ಇರ್ತದೆ ಎರಡನೇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮತ್ತು ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಮಾಡಿರ್ತೀವಿ ಆ ನಂತರ ಲಾಸ್ಟ್ ಇದರ ಏನ್ ಬರ್ತದೆ ಅಂದ್ರೆ ಆ ಕಾನ್ಸೆಪ್ಟ್ ರಿಲೇಟೆಡ್ ಲಾಸ್ಟ್ ವಿಡಿಯೋ ಏನ್ ಬಂದಿರ್ತದೆ ಅಂದ್ರೆ ಫಾರ್ಮುಲಾಸ್ ಬಂದಿರ್ತದೆ